ನೀವು ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳಿದಾರೋ ಅವರೆಲ್ಲ ಯಾವುದೋ ಒಂದು ಚಿಕ್ಕ ಸಿನಿಮಾದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಆ ಚಿಕ್ಕ ಸಿನಿಮಾಗೆ ನೀವು ಯಾವತ್ತೋ ಒಂದು ಸಪೋರ್ಟ್ ಕೊಟ್ಟಿರ್ತೀರಾ, ಅವ್ರನ್ನ ಗೆಲ್ಸ್ಕೊಟ್ಟಿರ್ತೀರಾ. ಅವ್ರನ್ನ ಗೆಲ್ಸ್ಕೊಟ್ಟಿದ್ದ ಕಾರಣನೇ ಇವತ್ತೊಂದು ಕಾಂತಾರನೋ, ಇವತ್ತೊಂದು KGF, ಇವತ್ತೊಂದು ಚಾರ್ಲಿನೋ, ಋಷಭವನ್, ಆ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾ ಆಗೋಕ್ಕೆ ಅವತ್ತು ನೀವು ಅವ್ರ ಫಸ್ಟ್ ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡಿಕೊಟ್ಟಿರ್ತೀರಾ. ನಾವು ಆ ಥರ ಆಲೋಚನೆಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು. ಸೊ ಇವತ್ತು ನೀವೇನೋ ಚಿಕ್ಕದಾಗಿ ಸಪೋರ್ಟ್ ಮಾಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು. ಇಂಡಸ್ಟ್ರಿ ಉಳಿಯಂಗೆ ಮಾಡಿ. ಸಿನಿಮಾ ಅಂತೂ ಇಲ್ಲಿ ನಮ್ಮ ಪೊಟೆನ್ಷಿಯಲ್ ಇದೊಂದು ಸಿನಿಮಾ ಅಲ್ಲ, ಇನ್ನು ತುಂಬ ಆಸೆಗಳು ಇಟ್ಕೊಂಡು ಸಿನಿಮಾ ಬಗ್ಗೆ ಬಂದಿರೋದು. ನಾನಾಗಲಿ, ಗೌರವ್ ಆಗಲಿ, ಕಾರ್ತಿಕ್ ಆಗಲಿ, ಪಾಯಲ್ ಆಗಲಿ, ಏನೋ ಶೋಕಿಗೋ ಟೈಮ್ ಪಾಸ್ಗೋ ಒಂದಲ್ಲಿ ದುಡ್ಡು ಮಾಡ್ಕೊಂಡು ಇಲ್ಲಿಂದ ಹೋಗಿ ಅದಕ್ಕೆ ಬಂದಿಲ್ಲ ಸರ್. ಸಿನಿಮಾಗೋಸ್ಕರನೇ ಬಂದಿರೋದು. ಈ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇದೆಲ್ಲ ಬದುಕೋದಕ್ಕೆ ನಮ್ಮ ಸರ್ವೈವಲ್ನೆಸ್. ನಾವೆಲ್ಲ ಬಡವ್ರ ಮನೆ ಮಕ್ಕಳು ಎಲ್ಲರೂ, ನಾವೇನು ರಿಚ್ ಕಿಡ್ಸ್ ಅಲ್ಲ, ಬಟ್ ನಾವು ಬದುಕಬೇಕಲ್ಲ, ಅದಕ್ಕೋಸ್ಕರ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇರೋದು. ನಮ್ಮ ಫುಲ್ ಪ್ಯಾಷನ್ ಇರೋದು ಸಿನಿಮಾ ಮೇಕಿಂಗ್ ಬಗ್ಗೆ. ಸೊ ನೀವು ಸಪೋರ್ಟ್ ಮಾಡಿ ಒಂದೇ ಒಂದು ಚಿಕ್ಕ ಸಕ್ಸಸ್ ನಮಗೆ ಕೊಡ್ಸಿದ್ರೆ ಇನ್ನೂ ಒಳ್ಳೊಳ್ಳೆ ರೀತಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಜೊತೆಲಿ ನೀವು ನೋಡಿರ್ತೀರ, ಈಗ ತೆಲುಗು, ತಮಿಳಲ್ಲಿ ಇದೇ ಥರ ಶಾರ್ಟ್ ಫಿಲಮ್ ಮಾಡಿರೋ ಟೀಮು ಕಲರ್ ಫೋಟೋ ಅಂತ ಒಂದು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತೊಗೊಂಡ್ರು. ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ತೆಲುಗುಲಿ. ಅವರು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದವ್ರೆ. ಪ್ರದೀಪ್ ರಂಗನಾಥನ್ ತಮಿಳಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಮ್ ಮಾಡ್ತಿದ್ದವ್ರೆ. ಅವರು ಕೂಡ ಸೊ ಇವತ್ತು ನೀವೇ ನೋಡಿದ್ದಾರೆ ಎಷ್ಟು ದೊಡ್ಡ ಸ್ಟಾರ್ ಅಂತ. ಸೊ ನಾವು ಕೂಡ ಕನ್ನಡದಲ್ಲಿ ಅದೇ ಸಪೋರ್ಟ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ರೀಚ್ ಆಗ್ತೀವಿ ಅಂತ. ಇನ್ನೊಂದೇನು ಅಂದರೆ ನನ್ನ ಪರ್ಸ್ನಲ್, ಅಂದರೆ ಸಿನಿಮಾಗೆ ರಿಲೇಟೆಡ್ ಅಲ್ಲ ಇದು. ನನಗೇನೋ ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು, ಅದು ನಿಮ್ಮೆಲ್ರಿಗೂ ಗೊತ್ತು. ಅದು ನಾನು ಮಾಡಿರೋ ತಪ್ಪು ಸರಿನೋ ಅಂತ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ. ಫಸ್ಟ್ ಡೇಯಿಂದನೂ ನಾನು ಅದ್ರ ಬಗ್ಗೆ ಸಾರಿ ಕೇಳ್ತಾನೆ ಇದ್ದೀನಿ. ಆದರೂ ಕೂಡ ಅದನ್ನು ಏನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಲಾಸ್ಟ್ ಪ್ರೆಸ್ ಮೀಟ್ ಆದಾಗಲೂ ಕೂಡ ಒಂದು ವಿಡಿಯೋನ ಒಂದು ಚಾನಲಲ್ಲಿ, ರೆಪ್ಯೂಟೆಡ್ ಚಾನಲ್ಲೇ ಜಸ್ಟ್ ಹಾಕಿದ್ದು 2 ಮಿನಿಟ್ಸಲ್ಲಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ. ಸೊ ವ್ಯೂಸ್ ಹೋಗಿರೋದು 200-300 ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸುಧಾಕರ್, ಇವನ್ ಸಿನಿಮಾ ಬರಲಿ, ಸೋಳೆ ಮಗನ ಸಿನಿಮಾ ಬರಲಿ, ಇವನ ಅಮ್ಮ ಇವನು ಬರಲಿ, ಇವ್ನು ಹೆಂಗೆ ಬೆಳೀತಾನೆ ನೋಡ್ತೀವಿ ನಾವು ಅಂತ. ಸೊ ನನಗೊಂದು ಅರ್ಥ ಆಗಿದ್ದೇನೆ ಅಂದರೆ ಅದು ಪೇಯ್ಡ್ ಮಾರ್ಕೆಟಿಂಗ್ ಮಾಡಿಸಿರೋದು. ಯಾರು ಆಪೋಸಿಟ್ ಅವರು ಮಾರ್ಕೆಟಿಂಗ್ ಮಾಡಿಸಿರೋದು 100%. 300 ವ್ಯೂ ಹೋಗಿದ್ರೆ 300 ಕಮೆಂಟ್ ಬೀಳುತ್ತಾ ಸರ್? ನಾನು 5 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿರೋ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಆರ್ಗ್ಯಾನಿಕ್ ಆಗಿ ಬಂದರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು. ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ, ಅವರು ಮುಂಚೆನೇ ಆ ಟೀಮ್ ಅವ್ರಿಗೆ ಹೇಳಿ, ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ಮ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ. ಸೊ ನೀವು ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ 200-300 ಕಮೆಂಟ್ 2 ನಿಮಿಷದಲ್ಲಿ ಬೀಳುತ್ತಾ ಸರ್? ಗೌರವ್ದು ವಿಡಿಯೋ ಹಾಕಿದ್ದಾರೆ, ಪಾಯಲ್ದು ವಿಡಿಯೋ ಹಾಕಿದ್ದಾರೆ, ಬರೀ 200-300 ವ್ಯೂಸ್ ಆಗಿದೆ, ಒಂದು ಲೈಕು ಇಲ್ಲ, ಒಂದು ಕಮೆಂಟು ಇಲ್ಲ. ಸುಧಾಕರ್ ವಿಡಿಯೋ ಮಾತ್ರ ಅದೇ 200 ವ್ಯೂಗೆ 250-300 ಕಮೆಂಟ್ ಹೆಂಗೆ ಬಿದ್ದುಬಿಡುತ್ತೆ? ಆರ್ಗ್ಯಾನಿಕ್ ಆಗಾದ್ರೆ ಬೀಳುತ್ತಾ ಸರ್? 300 ಜನ ಕಾಯ್ಕೊಂಡು ಕೂತಿರ್ತಾರ. ಸುಧಾಕರ್ದು ಯಾವುದೋ ಒಂದು XYZ ಚಾನಲಲ್ಲಿ ವಿಡಿಯೋ ಬರ್ತಾ ಇದೆ, ನಾವು ಟಕ ಅಂತ ಕಮೆಂಟ್ ಹಾಕ್ಬಿಡ್ಬೇಕು. ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ? ನೀವು ಯಾರೋ ಹೊಸಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ, ನಾನು ಸಾರಿ ಕೇಳಿದ್ದೀನಲ್ವಾ, ನಾನು ಮಾಡಿರೋ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ, ಅದು ತಪ್ಪು ಸರಿನಾ ಅಂತಾನೆ ನಾನು ವಾದಾಡ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಮಾಡ್ತಾ ಇಲ್ಲ. ಆಯ್ತು, ನಾನು ಚಿಕ್ಕವನು, ಅವ್ರು ದೊಡ್ಡವರು, ನಾನು ಸಾರಿ ಕೇಳ್ಬಿಟ್ಟಿದ್ದೀನಿ. ಎಲ್ಲ ಸ್ಟೇಜಲ್ಲೂ, ಎಲ್ಲ ಇಂಟರ್ವ್ಯೂಯಲ್ಲೂ ಫಸ್ಟ್ ಕ್ವಶನ್ ಅದೇ, ನಾನು ಫಸ್ಟ್ ಕೇಳೋದೇ ಸಾರಿ. ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್, ಹೇಳ್ತಾ ಇದ್ದೀನಲ್ಲ, ತುಂಬ ಕಷ್ಟ ಬಿದ್ದು 5 ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ವ ಸರ್, ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ. ನಾನು ಒಬ್ಬ ಸ್ಕೂಲ್ ಟಾಪರು, ಕಾಲೇಜ್ ಟಾಪರು, ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ. ಯಾಕೆಂದರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ಟರೆ ಅಂತ. ಅಷ್ಟು ಆಸೆಗಳು ಇಟ್ಕೊಂಡು ಸಿನಿಮಾಗೆ ಬಂದಿರೋರು. ನಮ್ಮ ಒಬ್ಬ ಲಾರಿ ಗೈಡು ಸರ್. ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ. 1 ಮಿಲಿಯನ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ. ಇಷ್ಟ ಇಲ್ಲದೆ ಮಾಡ್ತಾರಾ ಸರ್? ಆಮೇಲೆ ಕನ್ನಡ ಸಿನಿಮಾ ವಿರೋಧಿ, ಇವನು ಕನ್ನಡ ವಿರೋಧಿ, ಅದೆಲ್ಲ ಏನು ಸರ್ ಚೈಲ್ಡಿಶಾಗೆ? ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ 10-15 ಜನ ನನ್ನ ಕಾಸಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ? ದಯವಿಟ್ಟು ಅದೇ ಹೇಳ್ತಿರೋದು, ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ. ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್. ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್. ಇವತ್ತು ಕನ್ನಡ ಇಂಡಸ್ಟ್ರಿ, ಕನ್ನಡ ಯೂಟ್ಯೂಬ್ ಅಂತ ಫೀಲ್ಡನ್ನು ಇದು ಮಾಡಿದ್ದೆ ನಾವು ಸರ್. ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು 100 ಶಾರ್ಟ್ ಫಿಲಮ್ಸ್, 100 ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದೆ. ಅಂದರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್, ಇವ್ರು ಮಾಡಿದ್ದೆ ಸರ್. ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ 4-5 ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ್ ಮಾಡಿದ್ದೆ ಸರ್. ಅಷ್ಟು ನಾವು ಪ್ಯಾಷನೇಟಾಗಿ ಸಿನಿಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ. ಸೊ ದಯವಿಟ್ಟು ನಮ್ಗೆ ಈಗ ಟ್ರೈಲರ್ ರೆಡಿ ಇದೆ ಸರ್. ಜಯಣ್ಣ ಫಿಲಮ್ಸ್ ಅವ್ರು ನಡೆಯೋಕೆ 1 ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ. ಯಾಕೆಂದರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡಬೇಕು ಅಂತ 1 ವರ್ಷ ವೆಯ್ಟ್ ಮಾಡಿ ಜಯಣ್ಣ ಫಿಲಮ್ಸ್ ಅವ್ರು ಹಿಡಿದಿರೋದು. ಅಷ್ಟು ಝೀರೋ ಕಾಂಟ್ಯಾಕ್ಟ್ಸ್ ನಮಗೆ ಇಂಡಸ್ಟ್ರಿ ಅಂದರೆ. ಅದಾದಮೇಲೆ ಟ್ರೈಲರ್ ರೆಡಿಯಾಗಿ 1 ತಿಂಗಳಾಗಿದೆ. ಒಂದು ಸ್ಟಾರ್ನ ನಾವು
ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ ಯಾರನ್ನಾದ್ರೂ, ಸ್ಟಾರ್ ಅಂದರೆ ನಮಗಿಂತ ಇನ್ನೊಂದು ಹೆಜ್ಜೆ ದೊಡ್ಡವರು ಇಂಡಸ್ಟ್ರಿಗೆ ರೀಚ್ ಚೆನ್ನಾಗಾಗಲಿ ಅಂತ ಅಷ್ಟೇ ಸರ್. ಟ್ರೈ ಮಾಡ್ತಾ ಇದೀವಿ, ಮಾಡೋಕ್ಕಾಗ್ತಾ ಇಲ್ಲ. ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದ್ದೀವಿ. ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನಾವು 1 or 2 ಡೇಸಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊತಾ ಇದ್ದೀವಿ. ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮಗೆ ಅನಿಸುತ್ತೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹುಡುಗರು ಪೊಟೆನ್ಷಿಯಲ್ ಇದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತ್ರೂ ಹುಡುಗರ ಹತ್ರ ಪೊಟೆನ್ಷಿಯಲ್ ಇದೆ, ಇಂಡಸ್ಟ್ರಿಗೆ ಏನಾದರೂ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡಿಕೊಡಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೋಸ್ಟ್ಲಿ ನಿಮಗೆ ಪರಿಚಯ ಇರ್ಬೋದೇನೋ, ಸೋಡಾಪುಡಿ ಸಿನಿಮಾ ಮಾಡಿದ್ದೆ, ಸೋತೋಯ್ತು. ಈಗ ನಂದು ಸೆಕೆಂಡ್ ಅಟೆಂಪ್ಟು ಅಮೃತ ಆನ್ಸನ್ ಅಂತ. ಲೈಕ್ ಇವಾಗ ನೀವು ಸಾಂಗ್ಸ್ ನೋಡಿದ್ರಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಸಾಂಗ್ಸಿಗೆ ನನ್ನ ಶಾರ್ಟ್ ಫಿಲಮ್ಸಲ್ಲೂ ಕೂಡ ನನ್ನ ತಾಯಿ ಬಗ್ಗೆ ತುಂಬ ಯೂಸ್ ಮಾಡ್ತೀನಿ. ಒಂದು ನಿಮಿಷ ಸರ್. ಸರ್ ಇಲ್ಲಿ ನಮ್ಮ ಫೋನ್ ಇಟ್ಕೊಂಡಿರೋರು ಒಂಚೂರು ಡೌನ್ ಮಾಡಬೇಕಂತ ಹಿಂದೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಫಿಲಮ್ಸಲ್ಲೆಲ್ಲ ನನಗೆ ನನ್ನ ತಾಯಿ ತಂದೆ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸೊ ಒಂದೇ ಒಂದು ಇನ್ಸ್ಪಿರೇಷನ್ ಏನಂದರೆ, ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ತಾಯಿನ 4 ವರ್ಷಗಳ ಕಾಲ ಅಡುಗೆ ಮನೇಲಿ ಕೂಡಕ್ಕೆ ಹೋಗ್ತಾ ಇದ್ರು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ನಾವು ಆ ಚಿಕ್ಕವ್ರು ಇರಬೇಕಾದ್ರೆ ನಮ್ಗೆ ಅದರ ವ್ಯಾಲ್ಯೂಸು ಏನು ಗೊತ್ತಿರಲಿಲ್ಲ. ನಮ್ಮ ತಾಯಿಗೆ ಮೈ ತುಂಬ ಜಾಸ್ತಿ ಮಾರ್ಕ್ಗಳಿವೆ, ಯಾಕೆಂದರೆ ನಮ್ಮ ತಂದೆ ಮಾಡಿರೋದು. ಸೊ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲಿಲ್ಲ. ಇವಾಗ ನಮಗೆ ಮಕ್ಕಳು ಹುಟ್ಟಿ, ಸೊ ಇದು ಜೀವನ ಅನ್ನೋದು ಸೈಕಲ್ ಇದ್ದಂಗೆ. ಸೊ ನನಗೆ ಈಗ ನಮ್ಮ ತಾಯಿ ಎಷ್ಟು ದೊಡ್ಡವರು, ಅಷ್ಟು ವರ್ಷ ಟಾರ್ಚರ್ ಕೊಟ್ಟರು ಕೂಡ ನಮ್ಮ ಮಕ್ಳಿಗೋಸ್ಕರ ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಸೊ ಅವರೇ ನನಗೆ ಈ ಸಾಂಗ್ ಮಾಡೋಕ್ಕೆ ದೊಡ್ಡ ಇನ್ಸ್ಪಿರೇಷನ್ನು. ಆಮೇಲೆ ಲೈಕ್ ನಾವಿವಾಗ ಶಾರ್ಟ್ ಫಿಲಮ್ಸಿಂದ ಬಂದಿದ್ದೀವಿ ಅಂತೆಲ್ಲ ಹೇಳ್ತೀರಾ. ನೀವು ಒಂದೇ ಒಂದ್ಸಲ ನಮ್ಮ ಶಾರ್ಟ್ ಫಿಲಮ್ ಮಾಡಿದ್ರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮಾಡ್ತೀವಿ, ತುಂಬ ಖರ್ಚು ಮಾಡ್ತೀವಿ. ಮತ್ತು ನಮ್ಗಂತಾನೆ ಒಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಮತ್ತು ನಾವು ಯಾವುದೇ ಓವರ್ ಕಾನ್ಫಿಡೆನ್ಸಲ್ಲೂ ಕೂಡ ಇಲ್ಲ. ಇವಾಗ ಏನಂದರೆ ಶಾರ್ಟ್ ಫಿಲಮ್ ನಮ್ದೇನು ಲೈಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ಮ ವ್ಯೂವರ್ಸ್ ಏನಿದ್ದಾರೆ, ನಾವು ಬಿಟ್ಟರೆ ಮಿಲಿಯನ್ ನೋಡುತ್ತೆ, ಅವರೆಲ್ಲ ಬರ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲೂ ಇಲ್ಲ. ನೀವು ಒಂದ್ಸಲ ಲೈಕ್ ಸಿನಿಮಾ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 40 ರಿಂದ 50 ಸಲ ನೀವು ನಗ್ತೀರಾ, ಮನ್ಸಾರೆ ನಗ್ತೀರಾ. ಮತ್ತು ಇನ್ನೊಂದೇನೆಂದರೆ, ನಿಮ್ಗೆ ಸಿನಿಮಾ ನೋಡಿದಾಗ ಯಾರು ಮಾಡಿದ್ದಾರೆ ಸುಧಾಕರ್ ಗೌರವ್, ನಿಮಗೆ ಹೊಸಬ್ರಂತ ಅನ್ಸೋದೇ ಇಲ್ಲ. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಲೈಕ್ ಏನಂದರೆ ನಮ್ಗೆ ಯಾವ ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ನಾನು ಟ್ರೈಲರ್ ತೋರಿಸ್ತೀನಿ ನಿಮಗೆ ಟ್ರೈಲರು ದಮ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಹುಡುಗರು, ಏನಾದರೂ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನಮಗೆ ಪ್ರಮೋಷನ್ಗೂ ಅಂತ ಏನು ಬಜೆಟ್ ಇಲ್ಲ, ನಂಗೆ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಸೊ ಒಂದ್ಸಲ ನಾನು ಟ್ರೈಲರ್ ನಿಮಗೆ ನಾನು ಹೇಳ್ತೀನಿ, ನೀವು ಒಂದ್ಸಲ ಬಂದು ಟ್ರೈಲರು ಇಲ್ಲ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಏನಾದ್ರು ಸಪೋರ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ. ನಾನು ಸೋಡಾಪುಟ್ಟಿಲೂ ಒಂದೇ ಮಾತು ಹೇಳಿದ್ದೆ, ಸಿನಿಮಾ ಕೆಪಾಸಿಟಿ ಇದ್ರೆ ಸಪೋರ್ಟ್ ಮಾಡಿ, ಏನು ಮಾಡ್ತೀರಾ ನಾವೇನೋ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿಬಿಡಿ. ಥ್ಯಾಂಕ್ ಯು. ಸರ್ ಅದೇ ಹೆಸರು ಬೇಡ ಸರ್, ನಾವಿನ್ನೂ ಚಿಕ್ಕವರು, ಆದರೆ ಹೇಳೋ ಅವಶ್ಯಕತೆ ಅದು ಬೇಡ. ನೋಡೋಣ, ನಮ್ಗೆ ಏನಾದರೂ ನಮ್ಗೆ ಆಡಿಯನ್ಸ್ ಏನಾದರೂ ನೋಡಿ ಇಷ್ಟಪಟ್ಟು ಅವರೇ ನಮ್ಮನ್ನು ಏನಾದರೂ ಮುಂದೆ ಬೆಳೆಸಿದ್ರೆ ಅದೇ ನಮಗೆ ದೊಡ್ಡದು ಅಂತ ಅಷ್ಟೇ ಸರ್. ಇನ್ನು ಹಂಗಂತಲ್ಲ ಸರ್, ಇವಾಗ ನಾರ್ಮಲ್ ಆಗಿ ಏನಂದ್ರೆ, ಇವಾಗ ನಾವು ಯೂಟ್ಯೂಬಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದ್ದೀವಿ, ನಮ್ಗಿಂತ ಚಿಕ್ಕವ್ರು ಏನಾದರೂ ಬಂದಾಗ ನಾವು ಇದು ಲೈಕ್ ಏನಂದ್ರೆ ಸರ್, ಒಂದು ಸೈಕಲ್ ಇದ್ದಂಗೆ. ನಾವು ಸಣ್ಣದಾಗಿ ಒಂದು ಆಸೆ ಅಷ್ಟೇ, ಯಾರಾದರೂ ಬಂದು ಒಂದು ಸಣ್ಣ ಸಪೋರ್ಟ್ ಮಾಡಿ. ನಾವೆಲ್ಲ ಏನು ಎಲ್ಲ ಕಡೆ ಒಂದೇ ಕೇಳೋದು ಸರ್, ಕಂಟೆಂಟ್ ತೋರಿಸ್ತೀವಿ, ಇದು ಕೆಪಾಸಿಟಿ ಇದೆಯಾ, ಅವ್ರ ಇರೋ ಹೆಸರಿಗೆ ಬಂದು ನೋಡಿ, ಇದ್ರಲ್ಲಿ ಏನಾದ್ರು ಕಂಟೆಂಟ್ ಇದ್ರೆ ಸಪೋರ್ಟ್ ಮಾಡಲಿ, ಇಲ್ಲಾಂದ್ರೆ ಬೇಡ. ನಾವು ಹಂಗೆ ಹೋಗೋದು ಎಲ್ಲರ ಹತ್ರ. ಹೌದು ಸರ್, ನೀವು ಕರೆಕ್ಟ್, ನೀವು ಹೇಳೋ ಮಾತು ಖಂಡಿತ. ಬಟ್ ಸರ್ ಅದು ಏನಂದ್ರೆ ಅದೇ ಸರ್, ಇವಾಗ ಲೈಕ್ ಯೂಟ್ಯೂಬ್ ನಾವು ಎಲ್ಲೇ ಹೋದ್ರೂ ಅಷ್ಟೇ, ನಿಮ್ಗೆ ಪ್ರಮೋಷನ್ಸ್ ಬೇಡ, ಅದು ಬೇಡ ಅಂತ ಹೇಳ್ತಾರೆ ಸರ್. ಆದ್ರೂ ನೀವು ಸುಮ್ಮನೆ ಇವಾಗ ಲೈಕ್ ನಮಗೆ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳಿದಾಗ ನನ್ಗೆ ಒಂದೇ ಒಂದು ಎಕ್ಸಾಂಪಲ್ ಲೈಕ್ ಬರುತ್ತೆ. ಒಂದು ಟ್ರೈಲರ್ ಕೂಡ ಹಿಟ್ ಆಗೋದು ಯೂಟ್ಯೂಬ್ ಅಲ್ಲಿ, ಅವಾಗಲೇ ಜನ ಥಿಯೇಟರ್ ತರಿಸಿದ್ದು ನಮ್ಮ ಸರ್. ಅವರಿಗೆ ನಾನು ಯಾವಾಗಲೂ ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ. ನನಗೆ ನಿಜ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ನಾನು ಇದುವರೆಗೂ ಯೂಟ್ಯೂಬಲ್ಲಿ ಮಾಡ್ಕೊಂಡ್ಬಂದಿದ್ದೆಲ್ಲ ನಗ್ಸೋದು,
ಒಂಥರ ವಿಭಿನ್ನ ಪಾತ್ರ, ವಿಚಿತ್ರ ಪಾತ್ರ ಅಂತಲೂ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಅಳಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಫಸ್ಟ್ ಟೈಮ್ ಆಗ್ತಿದ್ದೀನಿ ಸಿನಿಮಾದಲ್ಲಿ. ಇದು ನನಗೆ ಯಾಕೆ ಅಮೃತಾಂಜನ್ ತುಂಬ ಸ್ಪೆಷಲ್ ಅಂದರೆ, ಇದು ನನ್ನ ಫಸ್ಟ್ ಡೆಬ್ಯೂ ಕನ್ನಡದಲ್ಲಿ. ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರೂ ಶಾರ್ಟ್ಕಟಲ್ಲಿ ಬಂದಿಲ್ಲ. ಮಿಲಿಯನ್ ಗಟ್ಟಲೆ ಓಡಿದ ತಕ್ಷಣ ಓ ಅದು ಅಂತ ಅನ್ಕೋಬೋದು. ಬಟ್ ನಾವು ಅಮೃತಾಂಜನ್ ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಸಿನಿಮಾ ಬರೋಕ್ಕೆ ಒಂದು 5 ವರ್ಷ ಆಗ್ತಾ ಬಂತೀವಿ ಅದು ಆಲ್ರೆಡಿ. ಸೊ ಅಷ್ಟು ಈಸಿ ಇರಲಿಲ್ಲ ನಮಗೆ. ನಾವು ಏನೇ ಫೇಮ್ ಗೆದ್ದಿರ್ಬೋದು, ರೆಕಗ್ನೈಸೇಷನ್ ಸಿಕ್ಕಿರ್ಬೋದು, ಬಟ್ ಸಿನಿಮಾ ಅನ್ನೋದೇ ಬೇರೆ ಥರ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವು ಶಾರ್ಟ್ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಸಪೋರ್ಟ್ ನಮಗೆ ಇವಾಗ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದೀವಿ, ಇಷ್ಟೇ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದರಲ್ಲಿ ಅದೇ ಅಷ್ಟು ನಗ್ಸೋ ಥರ ನಮ್ದಿರಲ್ಲ ಪಾತ್ರ ಎಲ್ಲ. ನಂದು ಶಾರ್ಟ್ ಫಿಲಮ್ ಹೆಸರುಗಳೇ ತುಂಬ ನೆನಪಿದೆ ಎಷ್ಟೊಂದು ಜನಕ್ಕೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಉರಿ ಅಂತ ಆಗಿರುತ್ತೆ. ಒಂದು ಬೇರೆ ಥರನೇ ಹೆಸರು ಉರಿ ಅಂತ. ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ. ಇದು ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಬಂದು ನೋಡ್ಬೋದು. ನೋವಲ್ಲಿ ಏನೂ ಇಲ್ಲ. ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇದೆ. ಆಮೇಲೆ ಒಂದು ಯೂತ್ ಕಂಟೆಂಟ್ ಇದೆ. ಫಸ್ಟ್ ಹಾಫ್ ಒಂದು ಕಾಲೇಜಲ್ಲಿ ನಡೆಯೋ ಥರ. ಫ್ರೆಂಡ್ಸ್ ಎಲ್ಲ ಹೋದ್ರೆ ಅಂತೂ ಅವ್ರ ಕಾಲೇಜ್ ಡೇಸ್ ನೆನಪು ಮಾಡ್ಕೋಬೋದು. ಅವರು ಟೀಚರ್ ಜೊತೆ ಇದ್ದಿದ್ದಾಗಲಿ, ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ ಲೈಫು ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೋದು. ಆಮೇಲೆ ಸೆಕೆಂಡ್ ಹಾಫು ಫ್ಯಾಮಿಲಿ. ನನಗೆ ಅದು ತುಂಬ ಇಷ್ಟ ಆಗಿದೆ. ನೀವು ನೋಡಿ ನಿಮ್ಮ ಒಪಿನಿಯನ್ ಹೇಳಿ. ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅವರು. ಹೇಳಲ್ಲ ಸೊ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ತೋರಿಸಿದ್ದೀವಿ. ಸೊ ನಿಜವಾಗ್ಲೂ ಫೀಲ್ ಆಗುತ್ತೆ. ಅಪ್ಪ ಅಮ್ಮನಂತೂ ಯಾರ್ಯಾರ ಫ್ರೆಂಡ್ಸ್ ಹುಡುಗರು ಹುಡುಗಿರು ಹೋಗಿರ್ತೀರಾ, ನೆಕ್ಸ್ಟ್ ಶೋ ಪಕ್ಕ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೋದು. ಆ ಥರ ಇದೆ ಅಷ್ಟೇ. ಸರಿ, ಹೌದು ಸರ್. ಕನ್ನಡದಲ್ಲಿ ಆ್ಯಸ್ ಎ ಲೀಡ್ ಫಸ್ಟ್ ತೆಲುಗು ಮಾಡಿದ್ದೀನಿ. ಹಾಂ, ತೆಲುಗು ಒಂದು ರಿಲೀಸ್ ಆಯಿತು. ಇವಾಗ ಇನ್ನೊಂದು ನಡೀತಾ ಇದೆ ಶೂಟ್. ಹೌದು. ಎಷ್ಟು ಬ್ಲಾಕ್ಸ್? ಅದು ಬ್ಲಾಕ್ ಇಲ್ಲ, ಇವರು ಒಬ್ಬರಿಗೆ. ಓ, ಸಿನಿಮಾದಲ್ಲ. ಕಾಲೇಜಲ್ಲಿ ತುಂಬ ಜನ ಬ್ಲಾಕ್ ಮಾಡಿದ್ವಿ ರಿಯಲ್ ಲೈಫಲ್ಲಿ. ಸಿನಿಮಾದಲ್ಲಿ ಇವರು ಪಾಯಲ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆಲ್ಲ ಸರ್. ವೆರಿ ಇನ್ನೋಸೆಂಟ್ ತರ ಕಾಣಿಸ್ತಾರೆ, ಹೌದಾ? ತುಂಬಾ ಇನ್ನೋಸೆಂಟ್. ಥ್ಯಾಂಕ್ ಯು ಪಾಯಲ್. ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನೀವು ಒಳ್ಳೆ ಕಂಟೆಂಟ್ಗೆ ಖಂಡಿತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮಗೆ ಸರ್ ಹೇಳ್ದಂಗೆ ಅಷ್ಟು ದೊಡ್ಡ ಬಡ್ಜೆಟ್ ಇರಲಿಲ್ಲ, ಆಮೇಲೆ ಸಪೋರ್ಟ್ ಸಿಕ್ಕಿಲ್ಲ. ಇವಾಗ ನೀವೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಂಬಿದ್ದೀವಿ. ಸೊ ನೀವೆಲ್ಲರೂ ಸೇರಿ ಸಿನಿಮಾ ಇಷ್ಟ ಆದರೆ ಮಾತ್ರ ನಮ್ಮನ್ನ ಇನ್ನೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ. ಹಾಂ ಸರ್. ಸರ್ ಅಲ್ವಾ ಸರ್, ಇದೇ ಡೌಟ್ ನನಗಿತ್ತು. ಸರ್ನ ಕೇಳಿದೆ. ಸರ್ಗೆ ಇದು ಸಿನಿಮಾದಲ್ಲಿಲ್ಲ, ಇದು ನಿಜ ಏನು ಪೋಸ್ಟ್ ನೋಡ್ತಿದ್ದೀರಾ, ಇದು ಸಿನಿಮಾದಲ್ಲಿಲ್ಲ. ಸುಮ್ಮನೆ ಅಟ್ರಾಕ್ಟ್ ಮಾಡೋಕ್ಕೆ. ಅಂದರೆ ಇದುವರೆಗೂ ಯಾರು ಮಾಡಿಲ್ಲ ಈ ಥರ ಪೋಸ್ಟರ್. ಅದು ಎಷ್ಟು ಗ್ಲಾಮರಸ್ ಆಗಿರ್ಬೋದು. ನಮ್ಮನ್ನ ನೋಡಿ ಪರ್ಕೆ ಇಟ್ಕೊಂಡು ಕೂರಿಸಿದ್ದಾರೆ, ಅಲ್ಲಿ ನಿಲ್ಸಿದ್ದಾರೆ. ಸೊ ಪೋಸ್ಟರ್ ಹಿಂಗೆ ಒಂದು ಪ್ರಮೋಷನ್ ಸಾಂಗ್ ಅಂದ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮನ್ನ ಗ್ಲಾಮರಾಗಿ ತೋರ್ಸೋತಾರೆ ಏನಿಲ್ಲ. ಹಿಂಗೆ ಒಂದು ನೈಟಿ ಹಾಕ್ಸ್ತಾರೆ. ಬಟ್ ಏನಂದ್ರೆ ಸರ್, ಗ್ಲಾಮರ್ಗಿಂತ ರೀಚ್ ಆಗಬೇಕು. ಇದು ನೋಡಿದ ತಕ್ಷಣ ಯಾರು ಈ ಥರ ಬಡ್ಜೆಟ್. ಹಾಂ, ಅದಕ್ಕೆ ಅದೇ ಚೆನ್ನಾಗಿ ಕಾಣಿಸ್ಬಾರ್ದ ಅವರು. ಹಾಂ, ಬಟ್ ಏನೇ ಮಾಡಿದ್ರು ನಂಬಿಕೆ ಇದೆ ಸರ್. ಅಂದರೆ ಶಾರ್ಟ್ ಫಿಲಮಲ್ಲೂ ನನಗೆ ಫಸ್ಟ್ ಶಾರ್ಟ್ ಫಿಲಮಲ್ಲಿ ಸರ್ ಯಾವುದೇ ಹುಡುಗಿಗೆ ಚೆನ್ನಾಗಿ ಕಾಣಬೇಕು ಅಂತಿರುತ್ತೆ. ಫುಲ್ಲು ಕಪ್ಪಗೆ ಬೆಳ್ದು ನನ್ನ ಎಷ್ಟೊಂದು ಜನ ನಾನು ಇರೋದೇ ಕಪ್ಪಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಫೋನ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಲಾಕ್ ಓಪನ್ ಆಗ್ತಿರಲ್ಲ. ಸೊ ವಿಚಿತ್ರ ಕ್ಯಾರೆಕ್ಟ್ರು, ವಿಚಿತ್ರ ಹೆಸರುಗಳು, ಬಟ್ ಅಷ್ಟೇ ನಂಬಿಕೆ ಇದೆ ಸರ್. ಎಲ್ಲ ಪಾತ್ರನೂ ಗೆಲ್ಸಿದ್ದಾರೆ. ಅಮೃತಾಂಜನ್ ಏನಂದರೆ ನಮ್ಮ ರೆಗ್ಯುಲರ್ ಶಾರ್ಟ್ ಫಿಲಮ್ಸ್ ಏನು ನೋಡಿರ್ತೀರ ಕಾಮಿಡಿ, ಅದಕ್ಕೆ ಮೀರಿದ ಕಾಮಿಡಿ ಅಂತ ಇರುತ್ತೆ. ಏನು ಅಂದರೆ ಈ ಲವರ್ಸ್ಗೆ, ಪೇರ್ಸ್ಗೆ ಸುಧಾಕರ್ ಮತ್ತು ಪಾಯಲ್, ಫ್ಯಾಮಿಲಿ ಆಡಿಯನ್ಸ್ಗೆ ನಮ್ಮ ಗೌರವ್, ಶ್ರೀಭವ್ಯ, ಮತ್ತು ಎಲ್ಲ ಪಕ್ಕ ಜಾಮ್ ಪ್ಯಾಕ್ ಆಗಿರುತ್ತೆ. 70% ಕಾಮಿಡಿ, 20% ಎಮೋಷ್ನಲ್ಲು.
ಒಂದು 10% ಸರ್ ಹೇಳ್ದಂಗೆ ಒಂದು ಸ್ವಲ್ಪ ಮಿಸ್ಟೇಕ್ಸು ಲ್ಯಾಗಿಂಗ್ ಹೊಡಿಬೋದು ಅಷ್ಟೇ. ಬಟ್ 70% ಏನು ಕಾಮಿಡಿ ಇದೆಯೋ ಅದಕ್ಕಂತೂ ಹಾರ್ಟ್ಫುಲ್ಲಿ ನಗ್ತೀರ, ಅದಂತೂ ಗ್ಯಾರಂಟಿ. ಇವಾಗ ನೀವೇನು ಸಾಂಗ್ ಎಮೋಷ್ನಲ್ ಸಾಂಗ್ ನೋಡಿದ್ರು, ನಾವು ಶೂಟ್ ಮಾಡಬೇಕಂದ್ರೆ ಪ್ರಾಪರಾಗಿ ಹಿಂಗೆ ರೆಡಿ ಆಗಿರಲ್ಲ, ಜಸ್ಟ್ ಸುಮ್ಮನೆ ರಫಾಗಿ ರೆಡಿ ಆಗಿರುತ್ತೆ. ಆ ಟೈಮಲ್ಲೇ ಸೆಟ್ಟಲ್ಲಿ ಸರ್ ಅಂದಂಗೆ ಪಡೀಲ್ ಸರ್ ಆ್ಯಕ್ಟ್ ಮಾಡಬೇಕಂದ್ರೆ ಸೆಟ್ಟಲ್ಲಿ ಡೈರೆಕ್ಟರ್ ಆಗಲಿ ಇನ್ನೊಂದು ಕೆಲವೊಬ್ಬರು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಕಣ್ಣಲ್ಲಿ ನೀರು ಬರೋದು ಅಂತ ಸೊ ಕಿಸಾನ್ ಜಾಮೆ ಅಲ್ಲ ಫೇಮಸ್, ಆ ಥರ ಇರುತ್ತೆ. ಸೊ ಎಮೋಷ್ನಲ್ಲು ಕರೆಕ್ಟಾಗಿ ಮಾಡಿದಿರಿ, ಕಾಮಿಡಿನೂ ಕ್ಲೀನಾಗಿದೆ. ಸೊ ಎಲ್ಲ ಫ್ಯಾಮಿಲಿ ಅವರು ಫ್ರೆಂಡ್ಸು ಎಲ್ಲರೂ ಬಂದು ಸಿನಿಮಾ ನೋಡೋವಂಥದ್ದು ಅಮೃತ ಅಂತಲೂ. ಸೊ ಜನವರಿ 30ಕ್ಕೆ ಯಾರ್ಯಾರು ಇದೇನು ಪ್ರೆಸ್ ಮೀಟ್ ಯಾರ್ಯಾರು ನೋಡ್ತಾ ಇದ್ರು, ಸೊ ದಯವಿಟ್ಟು ಜನವರಿ 30ಕ್ಕೆ ನಮ್ಮ ಅಮೃತಾಂಜನ್ ಫಿಲಮ್ ಬಂದು ನೋಡಿ, 100% ನಿಮ್ಗೆ ಖುಷಿ ಆಗುತ್ತೆ. ಖಂಡಿತ ಇಲ್ಲ ಮೇಡಮ್, ಯಾರು ಹೇಳಿದ್ದು ಅಂದ್ರೆ ನಗು ಕೊಡಿಸೋಂಥ ಬೇಜಾರಲ್ಲಿರೋರ್ಗೆಲ್ಲ ನಗು ಕೊಡುವಂತ ಡಾಕ್ಟರ್. ಹೌದು, ತುಂಬಾ ಸೊಗಸಾಗಿ ಮಲಯಾಳಿ ಸ್ಲ್ಯಾಂಗ್ ಅಲ್ಲಿ ಮೇಡಮ್ ಅದು ಜಸ್ಟ್ ಪ್ರಮೋಷನಲ್ ವಿಡಿಯೋಗೋಸ್ಕರ ಗೊತ್ತಾಗಿದೆ ನನಗೆ. ಏನ್ ಹೇಳ್ತೀರಿ ಅಮೃತಾಂಜನ್ ಬಗ್ಗೆ? ಮೇಡಮ್ ಅಮೃತಾಂಜನ್ ಬಗ್ಗೆ ಎಲ್ಲೋದ್ರೂ ನಾವು ಕೇಳ್ತಾ ಅಂದ್ರೆ ಮಾತಾಡ್ತಾ ಇದೀವಿ ಎಲ್ಲ ಕಡೆ, ಆ ಒಳ್ಳೆ ರೋಲರ್ ಕೋಸ್ಟರು. ಫಸ್ಟ್ ಆಫ್ ಅಂತೂ ನೀವು ಎಲ್ಲೂ ಒಂದ್ ಕಡೆನೋ ಮೊದಲನೇದಾಗಿ ಬಂದಿರೋರಿಗೆಲ್ಲ ನಮಸ್ಕಾರ. ಆಮೇಲೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ನಾವು ಜನನ ರೀಚ್ ಆಗೋಕ್ಕೆ ಮೇನ್ ಬ್ರಿಡ್ಜ್ ಕಾರಣನೇ ನೀವು. ಸರ್ ಹೇಳ್ದಂಗೆ ಆಗಲೇ ಯಾರು ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ಮೇನ್ ಮ್ಯಾಟ್ರು ಸ್ಟಾರ್ಗಳು ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ಸರ್ ನಾವೊಂದಷ್ಟು ಆಡಿಯನ್ಸ್ಗೆ ರೀಚ್ ಆಗಿದ್ದೀವಿ ಶಾರ್ಟ್ ಫಿಲಮ್ ಮುಖಾಂತರ. ಕೆಲವೊಂದು ಸ್ಟಾರ್ಸ್ಗಳು ಸಿನಿಮಾದಲ್ಲಿ ಸ್ಟಾರ್ಸ್ಗಳಾಗಿ ಅವರು ಆಡಿಯನ್ಸ್ನ ರೀಚ್ ಆಗಿರ್ತಾರೆ. ಸೊ ಅವರು ಕೆಲವೊಬ್ರಿಗೆ ನಂಬಿಕೆ ಮೂಡಿಸಿರ್ತಾರೆ, ಅಂದರೆ ಸಿನಿಮಾ ಚೆನ್ನಾಗಿರುತ್ತೆ ಇದು ನೋಡಿ ಅಂತ. ಸೊ ಅವ್ರ ಬಾಯಲ್ಲಿ ಕೆಲವೊಬ್ರಿಗೆ ಹೇಳಿದಾಗ ಆ ನಂಬಿಕೆಯಿಂದ ಬರೋರು 4 ಜನ ಇರ್ತಾರೆ ಸರ್. ಅಂದರೆ ಈಗ ನಾರ್ಮಲ್ ಆಗಿ ಎಲ್ಲರ ಸಿನಿಮಾಗೂ ಯಾರೋ ಒಬ್ರು ಸ್ಟಾರ್ ಹೋಗ್ಬಿಟ್ಟು ಟ್ರೈಲರ್ ರಿಲೀಸ್ ಮಾಡೋದು ಏನಕ್ಕೆ ಅಂದರೆ ಓಕೆ ಇವರೊಬ್ರು ಜವಾಬ್ದಾರಿ ಇರುವಂಥವ್ರು ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಅಂತ. ನಾವು ಹೊಸಬ್ರಲ್ವಾ ಸರ್, ಅಂದರೆ ಸಿನಿಮಾ ದೊಡ್ಡ ಸ್ಕ್ರೀನ್ಗೆ ಹೊಸಬ್ರನ್ನೇ. ಹಂಗಾಗಿ ನಾವೆಲ್ಲ ಒಂದ್ ಕಡೆ ಆಸೆ, ಅಂದರೆ ನಾವು ಸುಮ್ಮನೆ ಕೇಳ್ತಾ ಇಲ್ಲ ನಮ್ಮ ಸಿನಿಮಾನ ಎಲ್ಲರ ಥರ ಸಿನಿಮಾನ ನಾವು ಮಾಡಿದ್ವಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ. ನಮ್ಮ ಕಂಟೆಂಟ್ನ ನೋಡಿ ನೀವು 100% ನಿಮ್ಗೆ ಇಷ್ಟ ಆದರೆ ಮಾತ್ರ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾವು ಕೇಳಿದ್ದಷ್ಟೇ. ನಮ್ಮ ಸಿನಿಮಾ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ ಸರ್. 100% ನೋಡಿರೋರ್ಗಂತೂ 100% ಇಷ್ಟ ಆಗೇ ಆಗುತ್ತೆ. ನಾವು ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಮಾಡಿದಾಗ ಫಸ್ಟ್ ಆಫ್ ಫುಲ್ಲು ಸರ್ 1 ಸೆಕೆಂಡ್ ಸರ್ ನಗ್ದೇ ಇರೋರಿಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ಇಂಟ್ರೋಲ್ ಬರೋರ್ಗು ನಕ್ಕಿದ್ದಾರೆ. ಇಂಟ್ರೋಲ್ ಬಿಟ್ಟ ಮೇಲೆ ಇಂಟ್ರೋಲ್ ಬೇಡ ಕಂಟಿನ್ಯೂ ಮಾಡಿ ಸಿನಿಮಾನ ಎಷ್ಟು ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು. ಅಷ್ಟು ಚೆನ್ನಾಗಿರುವಂಥ ಸಿನಿಮಾ. ಅದಾದ್ಮೇಲೆ ಕೆಲವೊಬ್ರು ಏನೇನು ಮಿಸ್ಟೇಕ್ಸ್ ಹೇಳ್ತಾರೆ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ರೀಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನೆಲ್ಲ ಸರ್, ಅಂದರೆ ಈ ಸಲ ನಾವು ರೆಡಿ ಇದೀವಿ ಸರ್, ನಾವು 100% ಗೆಲ್ಲೇಬೇಕು ಅಂತ. ಯಾಕೆಂದ್ರೆ ಇಷ್ಟು ವರ್ಷ ಶಾರ್ಟ್ ಫಿಲಮ್ಗಳು ಮಾಡ್ತಾ ಇದ್ವಿ. ಶಾರ್ಟ್ ಫಿಲಮ್ಗಳು ಮಾಡ್ಬೇಕಾದ್ರೆ ಓಕೆ ಒಂದು ಗೆದ್ಬಿಡ್ತು, ಮತ್ತೆ ಒಂದು ಗೆದ್ದ ತಕ್ಷಣ ಏನು ಪದೇ ಗೆಲ್ತಾರ ಅಂದ್ರು. ಅದಾದ್ಮೇಲೆ ಪದೇ ಶಾರ್ಟ್ ಫಿಲಮ್ಗಳು ಮಾಡ್ತಾ ಹೋದ್ವಿ, ಪದೇ ಶಾರ್ಟ್ ಫಿಲಮ್ಗಳು ಗೆಲ್ತಾ ಹೋಯ್ತಾ ಇತ್ತು. ಸೊ ಎಲ್ಲೋ ಗರ್ವದಿಂದ ಹೇಳ್ತಾ ಇಲ್ಲ ಸರ್, ಯಾಕೆಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆದ್ದ ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏನು ಎಫರ್ಟ್ ಫಸ್ಟ್ ಶಾರ್ಟ್ ಫಿಲಮ್ಗೆ ಹಾಕಿದ್ವಿ, ಸೆಕೆಂಡ್ ಶಾರ್ಟ್ ಫಿಲಮ್ಗೂ ಅಷ್ಟೇ ಎಫರ್ಟ್ನ ನಾವು ಹಾಕ್ತೀವಿ. ಫಸ್ಟ್ ಶಾರ್ಟ್ ಫಿಲಮ್ ಗೆದ್ಬಿಡ್ತು ಅಂದ್ಬಿಟ್ಟು ನಾವು ಬೇಕಾಬಿಟ್ಟು ಮಾಡ್ತಾ ಇರಲಿಲ್ಲ. ಅದೇ ರೀತಿ ಸಿನಿಮಾಗೆ ಅಂತ ಬಂದಾಗ ಎಷ್ಟೋ ಜನ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಸಿನಿಮಾ ಮಾಡ್ಬಿಟ್ರೆ ಓಡ್ಬಿಡುತ್ತಾ. ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಒಂದು ಅಂದರೆ ಏನಂತಾರೆ ಟಾಂಟ್ ಮಾಡೋದನ್ನ ಮಾಡ್ತಾನೆ ಇದ್ದಾರೆ. ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದೀವಿ. ಈ ಸಲ ಅಮೃತ ಸಿನಿಮಾದಲ್ಲೂ ಬ್ರೇಕ್ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್. ಸೊ ಯಾರ್ಯಾರು ಪ್ರೆಸ್ ಮೀಟ್ ನೋಡ್ತಾ ಇದ್ದೀರಾ 100% ನೀವು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಎಲ್ಲರೂ ಫ್ಯಾಮಿಲಿ ಆಲ್ ಏಜ್ ಗ್ರೂಪ್ ಸರ್, ಇಂಥ ಏಜ್ ಅವರು ಅಂತೇಳಿ ನೀವು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಈ ಸಿನಿಮಾದಲ್ಲಿ ಅವರು ಸಮೇತ ನಗ್ತಾರೆ. ಅಷ್ಟು ಚೆನ್ನಾಗಿರೋಂಥ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಇಡೀ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ, ಒಂದು ಕುಡ್ಕ, ಮದುವೆ ಆಗಿರೋ ಕುಡ್ಕ ಏನೇನೆಲ್ಲ ಫಜೀತಿ ಪಡ್ತಾನೆ, ಅವ್ನು ಕುಡಿಲೇಬೇಕು. ಬಟ್ ಹೆಂಡ್ತಿಗೆ ಅದಾಗಲ್ಲ, ಅವಳು ಏನೇನು ಕಾಟ ಕೊಡ್ತಾಳೆ ಅನ್ಕೊಂಡಿದ್ದು. ನಾನು ಆ ಟೀಮ್ ಒಂದು ಭಾಗ ಆಗಿರೋದು ನನಗೆ ಖುಷಿ. ಬಿಕಾಸ್ ಲಾಕ್ಡೌನ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ರಿಲೀಸ್ ಲಾಕ್ಡೌನ್ ಆದ್ಮೇಲೆ ಮಾಡಿದ್ವಿ. ನಾನು 4 ಸಿನಿಮಾ ರಿಲೀಸ್ ಆಯಿತು, ಫೇಮ್ ಬರಲಿಲ್ಲ. ಶಾರ್ಟ್ ಫಿಲಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅವಾಗ ನನಗೆ ಒಂದು ಫೇಮ್ ಸಿಕ್ತು, ಅದು ಖುಷಿ ಆಯಿತು. ಸಿನಿಮಾದಲ್ಲೇ ಜನ ಬರ್ತಾ ಇಲ್ಲ, ಶಾರ್ಟ್ ಫಿಲಮ್ ಮೀನಿಂಗೆಲ್ಲ ಯೂಸ್ ಆಗ್ತದೆ. ಸೊ ಅವಾಗ ಅನ್ನಿಸ್ತು, ಸೊ ಜನ ಕುಂತು ನೋಡೋದು ಜಾಸ್ತಿ ಜಾಗದಲ್ಲಿ ಅಂತ. ಅವ್ರನ್ನ ಕರೆಸ್ಬೇಕಂದ್ರೆ ಅವ್ರನ್ನ ಎದೊಳಿಸೋ ಥರ ಒಂದು ಕಂಟೆಂಟ್ ಮಾಡಬೇಕು, ಅದು ಈ ಸಿನಿಮಾ ಅಂತ. ಅಷ್ಟು ನೀಟಾಗಿ ಅಷ್ಟು ಪ್ರಾಪರಾಗಿ ಸಕ್ಕದಾಗಿ ಬಂದಿದೆ. ಬಟ್ ಮೇಯ್ನು ನಾನು ಈ ಸಿನಿಮಾದಲ್ಲಿ ಇದ್ದಿದೆ 1 ಸೀನ 2 ಸೀನ.
ನನ್ನ ಸ್ಕಿಲ್ಸ್ ನೋಡೋ ಆ ಕತೆಗೆ ಏನು ಯೂಸ್ ಆಯಿತು ಗೊತ್ತಿಲ್ಲ. ಮೋಹಿತ್ ಸರು ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಒಂದು ಎಕ್ಸ್ಟ್ರಾ 2-3 ಸೀನ್ ಆ್ಯಡ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಇಲ್ಲಿ ಯಾಕೆ ನಗ್ತವ್ರೆ, ಬಟ್ ತುಂಬ ಅದ್ಭುತವಾಗಿ ತುಂಬ ಇಂಪ್ಲಿಮೆಂಟ್ ಅಂತ ಕರೆಕ್ಟಾಗಿ ಇತ್ತಲ್ಲ ಇಂಪ್ಲಿಮೆಂಟ್. ಇಷ್ಟೊತ್ತು ಇವ್ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ಇಷ್ಟೊಂದೆಲ್ಲ ಮಾತಾಡ್ತಾವ್ರೆ, ನಾನು ಏನು ಮಾತಾಡಲಿ ಅಂತ ಇವಾಗ ಬರ್ದಿದ್ದು. ಈಗ ನಾವು ಸ್ವಲ್ಪ ಡೈರೆಕ್ಷನ್ ಮಾಡಿ ಕಲಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪ್ರಕಾರ ನಾವು ಎಲ್ಲೂ ಸೌಂಡ್ ಈಗ ಅಮೃತಾಂಜನ್ ಅಂತ ಸಿನಿಮಾ ತುಂಬ ಚೆನ್ನಾಗಿ ಗೊತ್ತು, ಬಟ್ ಹೇಳ್ತೀನಿ ಅಂದರೆ ನಾನು ಅವಾಗಲೇ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದೇ ಹೇಳಿದ್ದು. ಈಗ ಸಿನಿಮಾ ಒಂದು ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಒಂಥರ 10th PUC ಥರ, ಅಲ್ಲಿ ನಾವು ಸ್ಟೇಟ್ ಟಾಪರ್ಸು, ಸರಿನಾ? ಏನು ಡೊನೇಷನ್ ಕೊಡ್ದಂಗೆ CET-ಲಿ ಮೆರಿಟಲ್ಲಿ ಸೀಟ್ ತಗೊಂಡು ಎಂಟ್ರಿ ಆಗಿದ್ದೀವಿ ಇಂಜಿನಿಯರಿಂಗಿಗೆ. ಸೊ ನೀವೆಲ್ಲ ಈಗ ಲೆಕ್ಚರರ್ಸು HOD ಎಲ್ಲ ನೀವೇನು HOD ಸರು ನೀವು ಸ್ವಲ್ಪ ಚೆನ್ನಾಗಿ ನಮಗೆ ಪಾಠ ಮಾಡಿ ಗೈಡ್ ಮಾಡಿದ್ರೆ ಇಲ್ಲೂ ಕೂಡ ಯೂನಿವರ್ಸಿಟಿ ಟಾಪರ್ಸ್ಗಳು ಆಗ್ತೀವಿ ಅಂತ ಫುಲ್ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸೊ ಏನು ಅಂದರೆ ಒಂದು ಅದೇ ಇವ್ರು ಸಪೋರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗೋದು ನಾವು. ಸೊ 100% ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ ನೀವು ನೋಡಿರ್ತೀರ